ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಶುಭ ಸಂಜೆ. ಐ ಆಮ್ ನಿತೀಶ್ ಶೆಟ್ಟಿ. ಫಸ್ಟಿಗೆ ಜಾಯಿನ್ ಆಗಿದ್ದಾರೆ. ಹಾಯ್ ನಿತೀಶ್. ರಾಜು ಗೌಡ, ಕೃತಿಕ್ ರಾಜ್ ಪೂಜಾರಿ, ಯೋಹಾನನ್, ಡಿಸ್ನಿ ಯೋಹಾನನ್. ಹಾಯ್ ಚೈತು. ಸೋನಿಕಾ ಹಾಯ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಒಂದ್ಸಲ ಯಾರಾದರೂ ಕನ್ಫರ್ಮ್ ಮಾಡಿದ್ರೆ ಆಮೇಲೆ ನಾನು ಮಾತಾಡ್ಬೋದು. ಹಾಯ್ ನಿತೇಶ್. ಹಾಯ್ ಅದ್ವಿತಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ಪವರ್ ಹೌಸ್ ಎಂಚಲ್ಲ, ಸೂಪರ. ಥ್ಯಾಂಕ್ ಯು. ಸೌಮ್ಯ ನಮ್ಮ ಟೀಮ್ಮೇಟ್ ಜಾಯ್ನ್ ಆಗಿದ್ದಾಳೆ. ಹಲೋ, ಹೇಗಿದ್ದೀರಾ? 21 ಅದರ್ಸ್ ಸೆಂಟ್ ವೀವ್ ರಿಕ್ವೆಸ್ಟ್. ಓಕೆ, ಫಸ್ಟಿಗೆ ಅನಿದ ರಿಕ್ವೆಸ್ಟ್ ಬಂದಿದೆಯಾ ಅಂತ ನೋಡ್ತೀನಿ. ಎಲ್ಲಿದ್ದಾನೆ ಅನಿ? ಈಗ ಅನಿ ರಿಕ್ವೆಸ್ಟ್ ಹುಡುಕೋದ್ರೊಳಗಡೆ. ಓಕೆ ಅನಿ, ದಯವಿಟ್ಟು ರಿಕ್ವೆಸ್ಟ್ ಕಳಿಸಿದ್ರೆ ಹೇಳು ಮಗ. ತುಂಬ ರಿಕ್ವೆಸ್ಟ್ ಇದೆ ಆಲ್ರೆಡಿ ಇಲ್ಲಿ. ಓಕೆ, ರಿಕ್ವೆಸ್ಟ್ ಜಾಯ್ನ್. ಹಲೋ ಅನಿ. ಸರ್ ಮಾಡಿದೆ ಅನ್ಸುತ್ತೆ. ಅನಿರುದ್ಧ್ ಭಟ್ ಜಾಯ್ನ್. Hi sir. ವೆಲ್ಕಮ್ ಟು ದ Hello, hello. ಮಿಸ್ಟರಿ ಆಫ್ ಕಮಿಂಗ್ ಲೈವ್ ಅಂಡ್ ಸ್ಪೀಕಿಂಗ್. ಎಲ್ಲೋ ಲೈಕ್ 5 ವರ್ಷ ಆಗಿತ್ತು ಸರ್ ಲೈವ್ ಬಂದು. ನನ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಫಸ್ಟ್ ಲೈವ್ ಬಂದಿದ್ದು. ಯಾವ್ದ್ರಲ್ಲಿ ಬಂದಿದೆ ನೀನು? ನನ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದಲ್ಲ ಅವಾಗ ಲಾಸ್ಟ್ ಲೈವ್ ಬಂದು. ಅವಾಗಾದ್ರೆ ಕಾಲೇಜಲ್ಲಿ ಇದ್ದಾಗ ಒಂದು ಬಂಡ್ ಬೇರೆ ಇತ್ತು. ಇವಾಗ ಸ್ವಲ್ಪ ಚೇಂಜ್ ಆಗಿದ್ದೀನಿ ನಾನು. ಸ್ವಲ್ಪ ನಾಚಿಕೆ ಆಗುತ್ತೆ ಲೈವ್ ಬರಕ್ಕೆ. ಹೌದಾ? ನಾಚಿಕೆ ನಮ್ಗೆ ಏನ್ ಮಾಡೋದು, ಆಮೇಲೆ ಕಳ್ಕೊತಾ ಬರ್ತೀವಿ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ಯು, ಬಿಕಾಸ್ ರಕ್ಕಸಬರದವ್ರು ಯಾರು ನೋಡಿದಾರೆ ಅವರೆಲ್ಲ ಹೊಗಳ್ತಾ ಇರೋದು ನಿನ್ನ ಕ್ಯಾರೆಕ್ಟರ್. ಪರ್ಫಾರ್ಮ್ ಅಂಡ್ ಜನ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂಡ್ ಇಷ್ಟು ದೊಡ್ಡ ಯಶಸ್ಸಾಗಿ ನಿಮಗೆ ಕೊಟ್ಟಿದ್ದಾರೆ. ಏನಿಸುತ್ತೆ? ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ಸರ್. ಅಂದ್ರೆ ಅದೇ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಗೊತ್ತಿತ್ತು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ಅಂತ. ಬಟ್ ಇಷ್ಟಪಡೋ ಕ್ಯಾರೆಕ್ಟರ್ ಅಂತ ಗೊತ್ತಿರ್ಲಿಲ್ಲ. ಇಂಪಾರ್ಟೆಂಟ್ ಅಂದ್ರೆ ಓಕೆ ಇಂಪಾರ್ಟೆಂಟ್ ಅಂತ ಗೊತ್ತಿತ್ತು, ಬಟ್ ಎಲ್ಲರೂ ಇಷ್ಟಪಡ್ತಾರ ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಅಷ್ಟೊಂದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗತ್ತೆ. ಐ ವಾಸ್ ನಾಟ್ ರೆಡಿ ಫಾರ್ ದಿಸ್. ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಂದು ವಾಯ್ಸ್ ಕ್ಲಿಯರ್ ಇದೆ. ಓಕೆ, ಈಗ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಓಕೆ, ನಂದು ವಾಯ್ಸ್ ಕ್ಲಿಯರ್ ಇದೆ ಸರ್. ನಿನ್ ವಾಯ್ಸ್ ಕರೆಕ್ಟ್ ಆಗಿವಾಗ. ಓಕೆ ಓಕೆ ಸರಿ. ಸೊ ಖುಷಿ ಆಗುತ್ತಾ? ಅಂದ್ರೆ ಯಾವ್ದು ನಿನ್ನ ಬೆಸ್ಟ್ ರಿಯಾಕ್ಷನ್, ಅಂದ್ರೆ ನಿನ್ನ ಆಡಿಯನ್ಸ್ ಇಂದ ಸಿಕ್ಕಿರೋದು? ಒಂದು ಬೆಸ್ಟ್ ರಿಯಾಕ್ಷನ್ ನಾವು ಇದಕ್ಕೆ ಹೋದಾಗ, ಥಿಯೇಟರ್ ವಿಸಿಟ್ ಹೋದಾಗ ಒಂದು ಚಿಕ್ಕ ಮಗು ವಿಲನ್ ಅಂತ ದೂರದಿಂದ ಕೂಗ್ ಕರೆದಿದ್ದು ವಾಸ್ ವೆರಿ ನೈಸ್. ಓಕೆ. ಆಮೇಲೆ ಇನ್ನೊಂದು ಫನ್ ರಿಯಾಕ್ಷನ್ ಒಂದಿದೆ ಸರ್. ದಟ್ ವಾಸ್ ಲೈಕ್ ನಂದು ಗರ್ಲ್ ಫ್ರೆಂಡ್ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು, ಅನಿರುದ್ಧ್ ಅಂತ ಇದ್ದಾನೆ ನೋಡಕ್ ಹೋಗೋಣ ಸಿನಿಮಾ ಅಂತ. ನಾನು ಇಂಟ್ರೆಸ್ಟ್ ಇರಲಿಲ್ಲ ನೋಡಕ್ಕೆ. ಸೊ ಇವಾಗ ಸಿನಿಮಾ ನೋಡಿ ಹೊರಗೆ ಬಂದ್ಮೇಲೆ ಹೆಂಗ್ ಫೀಲ್ ಆಗ್ತಿದೆ ಅಂತಂದ್ರೆ, ನೆಕ್ಸ್ಟ್ ಇಯರ್ ನಾನು ಅವಳ ಜೊತೆ ಬ್ರೇಕಪ್ ಆದ್ರೂ ನಾನು ಸಿನಿಮಾ ನೋಡಕ್ ಹೋಗ್ತೀನಿ ನಾನು. ಐ ಹೋಪ್ ಯು ಗೈಸ್ ಡೋಂಟ್ ಬ್ರೇಕಪ್, ಬಟ್ ಥ್ಯಾಂಕ್ ಯು ಸೋ ಮಚ್ ಅಂತ. ಮೊದ್ಲಿಗೆ ಅನಿ, ಅಂದ್ರೆ ನಾನು ಯಾರೆಲ್ಲ ಕನ್ನಡ ಜನತೆ ಸಿನಿಮಾ ನೋಡಿದ್ದಾರೆ ಅವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಿನಿಮಾ ಮಾಡ್ತೀವಿ ಅಂಡ್ ಕೊನೆಗೆ ಅವ್ರ ಮೇಲೆ ಪ್ರೆಷರ್ ಹಾಕ್ತಿವಿ. ಸಿನಿಮಾ ನೋಡಿ ನಾವು ಒಳ್ಳೆ ಸಿನಿಮಾ. ಸೊ ನಮ್ಮ ಜೊತೆ 13 ಸಿನಿಮಾ ರಿಲೀಸ್ ಆಗಿತ್ತು. ಈಗ ನಾವ್ ಅಷ್ಟು ಸಿನಿಮಾಗಳನ್ನ ಅವ್ರ ಜೊತೆ ಕೊಟ್ಟಾಗ ಐ ಥಿಂಕ್ ಅವರಿಗೂ ಕೂಡ ಪಾಪ ಯಾವ್ದನ್ನ ಚೂಸ್ ಮಾಡೋದು, ಯಾವ ಟೈಮಲ್ಲಿ ಚೂಸ್ ಮಾಡೋದು ಅನ್ನೋದು ಬಹಳ ಕಷ್ಟದ ಕೆಲಸ. ಹೇಳ್ತೀವಿ. ಬಟ್ ಆದ್ರೆ ಏನಂದ್ರೆ ಸಮ್ಟೈಮ್ಸ್ ಅಂದ್ರೆ ಈಗ ಮಾರ್ಚ್ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಫೆಬ್ರವರಿಲೇ ಆಕ್ಚುಲಿ ಈಗ ಮಾರ್ನಿಮಿ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಸಿನಿಮಾ ತುಂಬಾ ಲೈನ್ ಅಪ್ ಗಳಿದೆ. ಅದರಿಂದಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ. ಅದು ಬೇರೆ ಬೇರೆ ಕಾರಣಗಳಿಂದ ಎಲ್ಲಾ ಸಿನಿಮಾಗಳು ಒಟ್ಟಿಗೆ ಬರುತ್ತೆ. ಅದಕ್ಕೆ ದಯವಿಟ್ಟು ಕ್ಷಮೆ ಕೊಡಿ. ಸಿನಿಮಾ ಇಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ಬೇರೆ ಅನಿ ಜೊತೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸೊ ಅನಿ ಜೊತೆ ಸಿಂಪಲ್ ಕ್ವಶನ್ಸ್ ಕೇಳಿ ಪ್ಲೀಸ್. ಸೊ ಅನಿ ಹತ್ರ ಏನಾದ್ರು ಕೇಳೋದಕ್ಕಿದ್ರೆ ಕೇಳ್ಬೋದು. ನೀವ್ ಇಷ್ಟಪಟ್ಟಂತ ಅನಿ. ಅಂಡ್ ನಮಗ್ ಹೇಳೋದಕ್ಕಿದ್ದದ್ದು ಇಷ್ಟೇ. ಆಶೀಶ್ ಅವ್ರು ಹೇಳ್ತಿದ್ರೆ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್ ಅಂಡ್ ಫಿನಿಶ್ ಮೈ ಗ್ರಾಜುಯೇಷನ್, ಈಗ ಕ್ಯಾಟರಿಂಗ್ ಮಾಡ್ತಾ ಇದೀನಿ, ಆಡಿಷನ್ ಏನ್ ಮಾಡ್ಬೇಕು ಅಂತನಾ ಏನು? ಆಡಿಷನ್.
ಸೊ ಆಡಿಷನ್ ಅದೇ, ಯಾವತ್ತು ಆಡಿಷನ್ ಬಂದಾಗ ಸೇರ್ಬೇಕಾಗುತ್ತೆ. ಆಕ್ಟರ್ಸ್ ಗಳಿಗೆ ಅದೊಂದು ಬಹಳ ಕಷ್ಟ ಇದೆ. ಸೊ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಒಳ್ಳೆ ಆಡಿಷನ್ ಇದ್ರೆ ಖಂಡಿತ ಹೇಳೇ ಹೇಳ್ತೀನಿ. ನಮ್ಗೆ ಹೇಳೋದಕ್ಕಿದ್ದು ಇಷ್ಟೇ. ಸೊ 2ನೇ ವಾರಕ್ಕೆ ಇಷ್ಟು ದೊಡ್ಡ ಯಶಸ್ಸಾಗಿ ನಮ್ಮ ಸಿನಿಮಾ ತಗೊಂಡು ಹೋಗ್ತಾ ಇದ್ದೀರಾ. ಸೊ ವೀಕೆಂಡ್ ಅಲ್ಲೂ ಕೂಡ ಜನ ಇದೆ, ವೀಕ್ ಡೇಸ್ ಕೂಡ ಚೆನ್ನಾಗಿ ಹೋಗ್ತಾ ಇತ್ತು. ವೀಕ್ ಡೇಸ್ ಆಕ್ಚುಲಿ ಕೆಲವು ಕಡೆ ಎಲ್ಲೋ ಬಂತು. ಆಗ ನನಗೆ ವೀಕ್ ಡೇಸ್ ಸಿನಿಮಾ ಈವ್ನಿಂಗ್ ಶೋಸ್ ಎಲ್ಲ ನಾನು ಸುಮಾರು ಥಿಯೇಟರ್ ವಿಸಿಟ್ ಮಾಡಿದ್ದೆ ಸರ್. ವೀಕ್ ಡೇಸ್ ಚೆನ್ನಾಗಿತ್ತು. ವೀಕ್ ಡೇಸ್ ಚೆನ್ನಾಗಾಯ್ತು. ಇವಾಗ ನಾಡಿದ್ದು ಈಗ ಸ್ಯಾಟರ್ಡೆ ಸಂಡೇ ಹೇಗಾಗತ್ತೆ ನೋಡು. ಸಾಟರ್ಡೆ ಸಂಡೇ ಹೇಗಾಗುತ್ತೆ. ಕಮೆಂಟ್ಸ್ ಗಳು ಕಾಣಿಸ್ತಿಲ್ಲಪ್ಪ. ಕಮೆಂಟ್ಸ್ ಗಳು ಬರೋದು ಸ್ಟಾಪ್ ಆಯ್ತು. ಕಮೆಂಟ್ಸ್ ಡಾನ್ ಪ್ರವೀಣ್ ಅಂತ ಮಾಡಿದ್ದಾರೆ. ಕೊಚ್ಚಿ ನೋ ಶೋ ಯಟ್, ಪ್ಲೀಸ್ ಅರೇಂಜ್ ಒನ್ ಶೋ. ಟ್ರೈ ಮಾಡ್ತೀವಿ. ಇಟ್ಸ್ ಅ ವೆರಿ ಟಫ್ ಜಾಬ್, ಬಟ್ ಟ್ರೈ ಮಾಡ್ತೀವಿ. ಸೊ ವಿಕೆ ವಿನ್. ಐ ಹರ್ಡ್ ಯು ಆರ್ ಫ್ರಮ್ ಭದ್ರಾವತಿ. ಎನಿ ಪ್ಲಾನ್ಸ್ ಟು ವಿಸಿಟ್ ಭದ್ರಾವತಿ ಫಾರ್ ಪ್ರಮೋಷನ್ ಗಳನ್ನ? ಭದ್ರಾವತಿ ಬರ್ತಾ ಇರ್ತೀನಿ. ರೀಸೆಂಟ್ ಆಗ್ಲೂ ಬಂದಿದ್ದೆ. ಓ ರವಿ ಸಾರಂಗ ನಮ್ ಡೈರೆಕ್ಟರ್ ವೇವ್ ಮಾಡ್ತಾ ಇದ್ರೆ. ಹಲೋ ಹಲೋ ರವಿ ಅವರೇ, ಏನಾದ್ರು ಹೇಳೋದಕ್ಕಿಂತ ಹೇಳುವ. ಸೋ ಹ್ಯಾಪಿ, ಸೋ ಪ್ರೌಡ್. ಗೌರಿ ಅವರು, ಹಲೋ ಗೌರಿ ಅವರೇ. ಅಷ್ಟೇ ಸರ್. ಲೈಕ್ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು. ಲೈಕ್ ಅಂಡ್ ಇವಾಗ ಲೈಕ್ ನನ್ನ ಕ್ಯಾರೆಕ್ಟರ್ ಇಷ್ಟಪಡ್ತಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಎಲ್ಲರದು ಶ್ರಮ ಇದೆ. ಸೊ ನನ್ನ ಟೀಮ್ಗೆ ಥ್ಯಾಂಕ್ ಯು. ರವಿ ಸರ್ ನನ್ನ ಡೈರೆಕ್ಟರ್ ಇವಾಗ ತಾನೇ ಜಾಯ್ನ್ ಆಗಿದ್ದಾರೆ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು, ನಾನು ಸೆಲೆಕ್ಟ್ ಮಾಡಿದ್ದವರು. ಸೊ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಸರ್. ಒಂದು ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಕ್ಕೆ ಇದೆಲ್ಲ ಎನರ್ಜಿ ಕೊಡುತ್ತೆ. ಸೊ ಐ ಜಸ್ಟ್ ಹೋಪ್ ಈ ಒಂದು ನಂಬಿಕೆನ ಹಂಗೆ ಉಳಿಸ್ಕೊಂಡು ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡ್ತಾ ಐ ಜಸ್ಟ್ ಬಿಕಮ್ ಬೆಟರ್ ಅಷ್ಟೇ. ಮಂಜು ಮೆಸೇಜ್ ಮಾಡಿದ್ದಾರೆ, ಹಾವೇರಿ ಲೀಗ್ ಸಿನಿಮಾ ಅಂತ ಬಹಳ ಇಷ್ಟ ಆಯ್ತು ಅಂತ. ನನ್ ಕಮೆಂಟ್ಸ್ ಕಾಣಿಸ್ತಾ ಇಲ್ಲ, ಒಂದು ಕಾಣಿಸ್ತಾ ಇಲ್ಲ. ಸೂಪರ್. ಸಾದಿಕ್ ಮಚಾ ಅಂತ. ನೇಹಾ ಉಮೇಶ್, ಹಾಯ್ ನೇಹಾ. ಸೊ ಬೇರೆ ಏನಿದೆ? ನಮಸ್ಕಾರಂ ಎಂದಕ್ಕಂಡು ಸುಗಲ್ಲಿ. ಪ್ರೌಡ್ ಆಫ್ ಯು ಗೈಸ್. ಹಿಂದಿ ಸಂಗಮ್ ಅಂತ ರಾಶ್ ಅವರು. ಓಕೆ ಓಕೆ, ನೈಸ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಇದೀರಾ ಅಂತ ನೆಕ್ಸ್ಟ್ ಸುಮಾರು ಅದೇ ಕಥೆಗಳು ಕೇಳ್ತಿದ್ದೆ. ಇದು ಸಿನಿಮಾ ರಿಲೀಸ್ ಆಗೋ ಮುಂಚೆನೂ ಕೇಳ್ತಾ ಇದ್ದೆ. ಸ್ವಲ್ಪ ಹುಷಾರಾಗಿ ಮಾಡ್ಬೇಕು ಅಂತ ನೆಕ್ಸ್ಟ್. ಅಂಡ್ ಇವಾಗ ಮಾಡಿರೋ ಕ್ಯಾರೆಕ್ಟರ್ಗೆ ಆಲ್ಮೋಸ್ಟ್ ಡೆಡ್ ಆಪೋಸಿಟ್ ಏನಾದ್ರು ಮಾಡೋಣ ಅಂತ ನನಗಿರೋದು. ಸೊ ಸಮಥಿಂಗ್ ಕಂಪ್ಲೀಟ್ಲಿ ವಿಚ್ ಇಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ ಆಲ್ಸೋ. ನನಗೆ ಆಸ್ ಅನ್ ಆಕ್ಟರ್ ನಂದೊಂದು ರೇಂಜ್ ನನಗೂ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಇದೆ, ಜನರಿಗೂ ತೋರಿಸ್ಬೇಕು ಅಂತ ಇದೆ. ಸೊ ಸಮಥಿಂಗ್ ಸಾಫ್ಟ್, ಸ್ವಲ್ಪ ಸಾಫ್ಟ್ ಬಾಯ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಆಸೆ. ಆಕ್ಚುಲಿ ಸಾಫ್ಟ್ ಸೊ ಈಸಿ ಆಗತ್ತೆ ನನಗೆ, ಸ್ವಲ್ಪ ಕಂಫರ್ಟ್ ಝೋನ್ ಅದು. ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಪ್ರಿಪರೇಷನ್, ಲೈಕ್ ಅಫ್ಕೋರ್ಸ್ ಪ್ರಿಪರೇಷನ್ ಎಲ್ಲ ಬೇಕು, ಬಟ್ ಸ್ಟಿಲ್ ಇಟ್ ವಿಲ್ ಬಿ ಈಸಿಯರ್ ನನಗೆ ಸಾಫ್ಟ್ ಕ್ಯಾರೆಕ್ಟರ್ಸ್ ಮಾಡೋದು. ಸೊ ಹೀರೋಯಿನ್ ವಾಯ್ಸ್ ಕೊಟ್ಟಿರೋದು ನಾನೇ. ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಮೂವಿ ಆಫ್ ಸ್ಕ್ರೀನ್. ಸೊ ಅವ್ರ ಹೆಸರು ಓದಕ್ಕೆ ಸ್ವಲ್ಪ ಕಷ್ಟ. ಥ್ಯಾಂಕ್ ಯು. ಹಲೋ ಸರ್, ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ಅಹಮದಾಬಾದ್. ಯಾರ್ದೊಂದು ಗೊತ್ತಿಲ್ಲ, ಬಟ್ ಇಬ್ರು ಕೂಡ ಥ್ಯಾಂಕ್ ಯು. ಸೊ ಗುಡ್ ಹಾರರ್ ಮೂವಿ ಟ್ರೈ ಮಾಡಿ ಅಂತ ಶಶಾಂಕ್. ಟ್ರೈ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಸಿ, ಅಂದ್ರೆ ಸದ್ಯದಲ್ಲೇ ಆಗತ್ತೆ, ಆದ್ಮೇಲೆ ಹೇಳ್ತೀವಿ. ಸೊ ಫೈನಲಿ ನಮ್ಗೆ ಇಬ್ರಿಗೂ ಹೇಳೋದು ಇದು ಒಂದೇ, ಏನಂದ್ರೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಪ್ರಯತ್ನವನ್ನ ಇಷ್ಟು ದೊಡ್ಡ ಯಶಸ್ಸಾಗಿ ನೀವು ಚೇಂಜ್ ಮಾಡಿ 2ನೇ ವಾರಕ್ಕೆ ಇಷ್ಟು ಚೆನ್ನಾಗಿ ಜನ ನೋಡ್ತಾ ಇದ್ರೆ ಅಂಡ್ ಸಪೋರ್ಟ್ ಮಾಡ್ತಾ ಇದ್ರೆ, ಅದಕ್ಕೆ ನಮ್ಮ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ಅಂಡ್ ಅದ್ರ ಜೊತೆಗೆ ಇದನ್ನ ನಾವು ಗ್ರಾಂಟೆಡ್ ಆಗೋಂತೂ ತಗೊಳ್ಳೋದೇ ಇಲ್ಲ. ಡೆಫಿನೆಟ್ಲಿ ಇನ್ನೂ ಬೆಟರ್ ಸಿನಿಮಾಗಳನ್ನ, ಇನ್ನೂ ಬೆಟರ್ ಪ್ರಯತ್ನವನ್ನ ಸೊ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಂಡ್ ಅದ್ರ ಜೊತೆಗೆ ಯಾರೆಲ್ಲ ಸಿನಿಮಾ ನೋಡಿಲ್ಲ, ಸೊ ನಿಮ್ಮ ಥಿಯೇಟರ್ ಅಲ್ಲಿ ಸಿನಿಮಾ ಇದೆ, ನಮ್ಮ ಸಿನಿಮಾ ರಕ್ಕಸ ಬರೋದೋಳು ಅಂತ. ಸೊ ಸಿನಿಮಾ ನೋಡಿ ಅಂಡ್ ಸಪೋರ್ಟ್ ಮಾಡಿ. ನನಗೆ ಲಾಸ್ಟಿಗೆ ಏನಾದ್ರು ಹೇಳೋದಕ್ಕಿದ್ರೆ ಅಷ್ಟೇ, ಸೇಮ್ ಥಿಂಗ್. ಲೈಕ್ ತುಂಬಾ ಡೀಸೆಂಟ್ ಸಿಂಪಲ್ ಥ್ರಿಲ್ಲರ್. ನಾನ್ ನೋಡಿದಂಗೆ ತುಂಬಾ ಫ್ಯಾಮಿಲಿ ಆಡಿಯನ್ಸ್ ಇದಾರೆ ಥಿಯೇಟರ್ ಅಲ್ಲಿ. ಯೂಶಲಿ ಥ್ರಿಲ್ಲರ್ ಅಂತಂದ್ರೆ ಹೊರಗಡೆ ಯೂತ್ ಜಾಸ್ತಿ ಇಷ್ಟಪಡ್ತಾರೆ, ಬಟ್ ಇದರಲ್ಲಿ ಜಾಸ್ತಿ ಫ್ಯಾಮಿಲಿ ಆಡಿಯನ್ಸ್ ಬಂದು ಅಜ್ಜ ಅಜ್ಜಿ ಅಂದ್ರು, ನಮ್ ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲ ಆ ಏಜ್ ಅವ್ರೆ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಸೊ ಸಿಂಪಲ್ ಥ್ರಿಲ್ಲರ್. ನಾವು ಫ್ರೆಂಡ್ಸ್ಗೆ ಹೆಂಗೆ ಮಗ ಕೊಟ್ಟು ದುಡ್ಡಿಗೆ ಮೋಸ ಇಲ್ಲ ಗುರು ಅಂತೀವಲ್ಲ, ಆ ತರದೊಂದು ಸಿನಿಮಾ, ಆರಾಮಾಗಿ ಎಂಜಾಯ್ ಮಾಡ್ಕೊಂಬರೋ ಸಿನಿಮಾ. ಪ್ಲಸ್ ನಾನು ಕೂಡ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀನಿ. ಸೊ ನೋಡಿದ್ರೆ ನಂಗೂ ನೆಕ್ಸ್ಟ್ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಮಾಡಕ್ ಎನರ್ಜಿ ಸಿಗತ್ತೆ. ಸೊ ಎಸ್, ಖಂಡಿತ ಮೋಸ ಅಂತೂ ಆಗಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹನುಮಾನಿ ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ, ಏನಂದ್ರೆ
ನನಗೆ ಹುಷಾರಿರ್ಲಿಲ್ಲ ಸರ್, ಫಾರ್ಗಿವ್ ಮಿ, ಸಿನಿಮಾ ನೋಡಿಲ್ಲ, ನೋಡ್ತೀನಿ ಮಗ ಆರಾಮಾಗಿ. ಸೂಪರ್. ಅಷ್ಟು ಸಹ ಫೋರ್ಸ್ ಇಲ್ಲ, ಆರಾಮಾಗಿ ನೋಡಿ, ಆರಾಮಾಗಿ ನೋಡಿ. ಥ್ಯಾಂಕ್ ಯು, ಅಷ್ಟೇ ಹೇಳೋದಕ್ಕಿದ್ರು. ಆ, ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಇದ್ದೀನಿ, ನನ್ನ ಡೈರೆಕ್ಷನ್ ಅಲ್ಲಿ ನೀವು ಆಕ್ಟ್ ಮಾಡ್ತೀರಾ ಪ್ಲೀಸ್, ದ ಶಾರ್ಟ್ ಫಿಲ್ಮ್ ಇಸ್ ಬೇಸ್ಡ್ ಆನ್ ಏನೋ ಕಳ್ಸಿದ್ದಾರೆ. ಸೊ ಓಕೆ ಓಕೆ. ಇದೇನೇ ಇದು ಮೇಲ್ ಮಾಡಿ, ಅವ್ರಿಗೆ ಸ್ಕ್ರಿಪ್ಟ್ ಎಷ್ಟು ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ಕಾಂಟ್ಯಾಕ್ಟ್, ಅವ್ರ ಇನ್ಸ್ಟಾಗ್ರಾಮ್ ಇದೆ, ಸೊ ಅವ್ರ ಮೆಸೇಜ್ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ರಿಗೂ ಕೂಡ. ಅಂಡ್ ಅನಿ, ಎಂಜಾಯ್ ದ ಸಕ್ಸಸ್. ಅಂಡ್ ಯಾರಾದ್ರೂ ಇಂಡಸ್ಟ್ರಿ ನೋಡ್ತಾ ಇದ್ರೆ ನಿಮ್ಮ ಹತ್ರ ರಿಕ್ವೆಸ್ಟ್ ಇಷ್ಟೇ, ಏನಂದ್ರೆ ಅನಿ ವಿಲನ್ ಅಲ್ಲ, ಸೊ ಅನಿ ಇಸ್ ಅನ್ ಆಕ್ಟರ್. ಸೊ ಪ್ಲೀಸ್ ಪ್ರಮೋಟ್ ಹಿಮ್ ಆಸ್ ಅ ಗುಡ್ ಆಕ್ಟರ್, ಗುಡ್ ಹೀರೋ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಹೀರೋಗಳು ಬೇಕು. ಸೊ ಖಂಡಿತ ಅನಿನ್ ನಾನು ಹತ್ರದಿಂದ ಅವನು ವರ್ಕ್ ಎಥಿಕ್ಸ್ ನೋಡಿದೀನಿ, ಅಂಡ್ ಅವ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ನೀವು ನೋಡಿದ್ರೆ, ಅಂಡ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಅದು. ಸೊ ಅದರಿಂದ ದಯವಿಟ್ಟು ಮೇಕ್ ಹಿಮ್ ಅ ಗುಡ್ ಅಸೆಟ್ ಇನ್ ಕನ್ನಡ. ಸೊ ಅದಾದ್ರೆ ನಮ್ಮೆಲ್ಲರಿಗೂ ಕೂಡ ಲಾಭ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು. ಇದನ್ನ ಎಂಡ್ ಮಾಡ್ಬೇಕು ಮಗ, ಅದೇ ಕಷ್ಟದ ಕೆಲಸ ಮಾಡ್ತೀನಿ.